ಸ್ನೇಹಿತರೆ, ಈ ಒಂದು ಸ್ಪೆಷಲ್ ಕ್ಲಿಪ್ಪಿಂಗ್, ಸ್ಪೆಷಲ್ ವಿಡಿಯೋ, ಸ್ಪೆಷಲ್ ಮೂಮೆಂಟ್ ಹಾಗೇನೂ ಉಳ್ಕೊಂಡು ಬಿಟ್ಟಿತ್ತು. ಏನಪ್ಪ ಅಂದ್ರೆ, ಬೆಂಗಳೂರಿಂದ ನನ್ನ ಸಬ್ಸ್ಕ್ರೈಬರ್ ಏನು ಮೀಟ್ ಆಗಕ್ಕೆ ಬಂದಿದ್ದರು, ಅವ್ರನ್ನ ಫಸ್ಟ್ ಮೀಟ್ ಆಗಿದ್ದು ಒಂದು ಸಂದರ್ಭ ಎಷ್ಟು ಖುಷಿಯಾಗಿತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ನೋಡಿರಿ ಸ್ನೇಹಿತರೆ. ಅದಕ್ಕಿಂತ ಮೊದಲಿಗೆ ಯಾರೆಲ್ಲ ಸ್ನೇಹಿತರೆ ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟಿ ಚಿತ್ರ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡು ವಿಡಿಯೋನ ಕೊನೆವರೆಗೆ ನೋಡಿರಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆಲ್ಲರೂ ಹೆಂಗದಿರಿ? ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ. ತಾವೆಲ್ಲರೂ ಆರಾಮದಿರ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಅದಕ್ಕಿಂತ ಮುಂಚೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದ. ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟಿಗೆ ಅಂತ ಹೇಳ್ತೀನಿ. ಇದೇ ರೀತಿ ಯಾವಾಗ್ಲೂ ನಿಮ್ಮ ಪ್ರೀತಿ ಸಪೋರ್ಟು ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಂಡು ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ. ನೋಡ್ತಾ ಇರ್ಬೋದು, ಸಾಯಂಕಾಲ ಟೈಮ್ ಆಗೈತಿ, ರೆಡಿ ಆಗಿದ್ದೀನಿ. ಮಕ್ಕಳನ್ನ ಕರ್ಕೊಂಡು ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಬಹಳ ಸಂತೋಷದ ವಿಷಯ ಅಂತ ಹೇಳ್ಬೋದು. ನನ್ನ ಸಬ್ಸ್ಕ್ರೈಬರ್ ಒಬ್ಬರನ್ನ ಭೇಟಿಯಾಗಕ್ಕೆ ಹೊಂಟೀನಿ ನಾನು. ಅವರು ಬೆಂಗಳೂರಿಂದ ಬಂದಾರ. ಅವರು ಪರ್ಸನಲ್ ಕೆಲಸದ ನಿಮಿತ್ತ ಧಾರವಾಡಕ್ಕೆ ಬಂದಾರು. ಬರೋಕಿನ್ನ ಬಿಫೋರು ಕಾಲ್ ಮಾಡಿದ್ರು ನನಗೆ. ಫಸ್ಟ್ ಟೈಮಾಗ ಕಾಲ್ ಮಾಡಿದ್ರು. ಆದರೆ ಎಷ್ಟು ದಿನದಿಂದ ಪರಿಚಯ, ಎಷ್ಟು ದಿನದ ವಾತ್ಸಲ್ಯ ಐತಂತ ಅನ್ನಿಸ್ತು ನನಗೆ. ಅವ್ರ ಜೊತೆ ಮಾತಾಡಿ ಅಷ್ಟೊಂದು ಖುಷಿ ಆಯಿತು. ಹತ್ತಿರದವ್ರೆ, ಯಾವಾಗ್ಲೂ ನನ್ನ ಜೊತೆ ಇದ್ದವ್ರೆ ಅಂತ ಅನ್ನಿಸ್ತು. ಅವ್ರ ಜೊತೆ ಮಾತಾಡಿ ಅಷ್ಟೊಂದು ಸಮಾಧಾನ ಆಯ್ತು ಅಂತ ಹೇಳ್ಬೋದು ಸ್ನೇಹಿತರೆ. ಅವರು ಧಾರವಾಡಕ್ಕೆ ಅವ್ರ ಪರ್ಸನಲ್ ಕೆಲಸದ ನಿಮಿತ್ತ ಬಂದರು. ಬರ್ತೀವಂತೂ ಹೇಳಿದ್ರು. ಸೊ ಇವತ್ತು ಮಾರ್ನಿಂಗ್ ಬಂದ ತಕ್ಷಣ ಕಾಲ್ ಮಾಡಿದ್ರು ನನಗೆ. ಇಲ್ಲಮ್ಮ, ನಾ ಬಂದೆ ಧಾರವಾಡಕ್ಕೆ, ನೀನು ಮೀಟ್ ಆಗಬೇಕು, ನೀನು ನೋಡಬೇಕು, ತಪ್ಪಿಸ್ಬೇಡ, ಈವ್ನಿಂಗ್ ಬಾ, ನೀನು ಮಕ್ಕಳನ್ನೆಲ್ಲ ಕರ್ಕೊಂಡು ಮೀಟ್ ಆಗೋಣ ಅಂಥೇಳಿ. ಅದಕ್ಕೋಸ್ಕರ ನಾನೀಗ ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ ಅವರಿಗೆ ವಿಡಿಯೋ ಅವ್ರು ಕಂಫರ್ಟೇಬಲ್ ಇದ್ದರೆ, ಅವ್ರಿಗೆ ಓಕೆ ಇದ್ದರೆ ನಾನು ವಿಡಿಯೋನ ತೊಗೊಳ್ತೀನಿ, ಅವ್ರದ್ದು ಇಲ್ಲಾಂದರೆ ಇಲ್ಲ. ಜಸ್ಟ್ ನನ್ನ ಇಂಟ್ರಡಕ್ಷನ್ ಇರಲಿ ಅಂತ ಒಂದು ಲಾಗ್ನ ಮಾಡ್ಕೊಳಕತ್ತೀನಿ. ನೋಡೋಣ, ವಿತ್ ಅವ್ರ ಪರ್ಮಿಷನ್ ಇದ್ದರೆ ಅವ್ರನ್ನೂ ಕೂಡ ನಾನು ಲಾಗ್ ಒಳಗೆ ತೊಗೋತೀನಿ, ಪರಿಚಯ ಮಾಡಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬರ್ರಿ, ಹಾಗಿದ್ರೆ ತಡ ಮಾಡೋದು ಬೇಡ, ಮೊದಲ ಲೇಟ್ ಆಗೈತಿ. ಸೊ ಹೋಗಿ ಅವ್ರನ್ನ ಮೀಟಾಗಿ ಬರೋಣ ಅಂತ ಸ್ನೇಹಿತರೆ. ಸಾಧ್ಯ ಆದ್ರೆ ಮನೆಗೂ ಕರ್ಕೊಂಡು ಬರೋಣ ಅಂತ. ಹೋಗಿ ಬರೋಣ ಬರ್ರಿ ಸ್ನೇಹಿತರೆ. ನೋಡ್ರಿ, ಹೊರಟ್ವಿ. ನನ್ನ ಗಾಡಿ ಇಲ್ಲ, ಬಾಡಿಗೆ ಹೋಗೈತಿ. ತಮ್ಮ ಬೇರೆ ಅವ್ರ ಫ್ರೆಂಡ್ ಅವ್ರ ಗಾಡಿ ತಂದಾನ. ಮಕ್ಕಳನ್ನೆಲ್ಲ ಕರ್ಕೊಂಡು ಬಾ ಅಂದಾರ ಅವರು. ಹಿಂಗಾಗಿ ಎಲ್ಲ ಮಕ್ಕಳನ್ನೂ ಕರ್ಕೊಂಡು ಹೊಂಟೀನಿ ನೋಡ್ರಿ, ಭೇಟಿ ಮಾಡ್ಸೋಕ್ಕೆ. ಹೌದಲ್ಲ? ಕಾವೇರಿನೂ ಜಾಯಿನ್ ಆಗ್ತಾಳೆ ನಮಗಲ್ಲೇ. ಸೊ ಎಲ್ಲರೂ ಕೂಡ ಹೋಗಿ ಮೀಟಾಗಿ ಬರೋಣ ಅಂತ. ನನಗಂತೂ ಭಾಳ ಖುಷಿಯಾಗತ್ತೈತಿ ಸ್ನೇಹಿತರೆ. ಸಬ್ಸ್ಕ್ರೈಬರ್ ಬಂದಿದ್ದು ಡಿಸೆಂಬರ್ 27 ಮಾರ್ನಿಂಗ್ ಧಾರವಾಡಕ್ಕೆ. ಈ ಕ್ಲಿಪ್ಪಿಂಗ್ಸ್ ಹಾಗೇನೆ ಉಳ್ಕೊಂಡ್ಬಿಟ್ಟಿತ್ತು. ನಾನು 27 ಈವ್ನಿಂಗನ್ನು ಅವ್ರಿಗೆ ಭೇಟಿಯಾಗಿದ್ದೆ. ನಂತರದಲ್ಲಿ ಯಲ್ಲಮ್ಮಗುಡ್ಡ ಎಲ್ಲ ಹೋಗಿದ್ದು ನೋಡಿದ್ರೆ ನೀವು. ಬಟ್ ಫಸ್ಟ್ ಮೀಟಿಂಗ್ ಯಾವ ರೀತಿ ಇತ್ತು, ನನಗೆ ಸರ್ಪ್ರೈಸಿಂಗು ಮತ್ತು ಒಂಥರ ಇಮೋಷ್ನಲ್ ಆಗಿತ್ತು. ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿತ್ತು, ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನೀವು ನೋಡ್ರಿ. ನೋಡಿದಷ್ಟು ನನಗೆ ಖುಷಿ. ಇಬ್ಬರು ಬರ್ತೀನಿ ಅಂದರು. ನಾನಿನ್ನು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ದಾರಿ ಉದ್ದಕ್ಕೆ ಫೋನ್ ಮಾಡಿಕೊಂಡು ಶಿವನ ಫ್ರೆಂಡು. ಇವತ್ತು ನನಗೆ 33 ವರ್ಷಗಳ ನಂತರ ಸಿಕ್ಕಿದೆ ಅಂತ. ನಂದು ನಾಯಕತ್ವ ತರಬೇತಿ ಅಂತೇಳಿ ತರಬೇತಿ ಹಾಕಿದ್ದಾರೆ. ಚಿಂಟು ಕೇಳ್ತಾ ಇದ್ರೆ ನನ್ನ ಮಕ್ಕಳು ಇಲ್ಲೇನು ಟ್ರೈನಿಂಗ್ ಅವ್ರದ್ದು ಅಂತ. ನಾ ಏನು ಕೇಳಿಲ್ಲ. ಹೇಗಿದೆ ಕಾಲು? ಆರಾಮಾಗಿತ್ತು ಅಂತ ಹೇಳಿ. ಅವಳೆಯಲ್ಲಿ ಚೋಟು ಅದ ನೋಡ್ರಿ. ಸಮೀಕ್ಷಾ ಆರಾಮಾಗಿತ್ತ? ಹೇಗಿದ್ಯಾ? ಚಿನ್ನ ಡಿಸ್ಟರ್ಬೆನ್ಸ್ ಇರೋದು ಎಲ್ಲಿದ್ಯಾ ಆಗಂಗಿಲ್ಲ. ನಾವು ಒಂದ್ಸಲ ಹೋಗಿದ್ವಿ ಟ್ರೈನಾಗ, ಬೆಂಗಳೂರಿಗೆಲ್ಲ ಹೋಗಿದ್ದೀವಿ. ಆಮೇಲೆ ಬೆಳಗ್ಗೆ ಬಂದ ತಕ್ಷಣ ಕೊಟ್ಟು ನಡೀರಿ ಅಂದರು. ನಾನು ಮಾಡಿದ್ದೇನೆ. ಫೋನು ರಿಸೀವ್ ಮಾಡೋದಿಲ್ಲ. ವೆಯ್ಟ್ ಮಾಡಿಸ್ತೀನಿ. ಅವ್ವ ಇವರು ಅಜ್ಜಿಯವ್ರ ಮನೆಗೆ ಹೋದ್ರು ಕಲಿಗೆ. ಅವ್ರು ಬರ್ತೀನಿ ಹೋದ್ರೆ ಅವರು ಅಲ್ಲೇ ಉಳ್ಕೊಂಡಾಗ. ಸೊ ಇಲ್ಲಿ ಮನ್ಯಾಗಾದ್ರೆ ನಾವು ಅಷ್ಟೊಂದು ಮೀಟ್ ಆಗೋದು ಬೇಡ, ಅಲ್ಲಾದ್ರೆ ನಾವು ಮೀಟ್ ಆಗೋದು. ಅಲ್ಲೇ ಹೋಗೋಣ ಬರ್ರಿ. ಎಲ್ಲರನ್ನೂ ಇಲ್ಲೇ ಕರ್ಕೊಂಬಂದೆ ನೋಡಿ. ಸ್ನೇಹಿತರೆ ನೋಡಿದ್ರಲ್ಲ, ನಾವು ಅವರ ಟ್ರೈನಿಂಗ್ ಇರುವಂಥ ಪ್ಲೇಸಿಗೆ ಹೋಗಿದ್ವಿ. ಅಲ್ಲೇ ನಾವು ಅವ್ರಿಗೆ ಪಿಕ್ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು. ಅಷ್ಟೇ ಕತ್ಲ ಇತ್ತು, ನಾವು ಹೊರಗಡೆ ಬರಬೇಕು ಮೀಟ್ ಆಗಲಿಕ್ಕೆ ಅಂತ. ಬಟ್ ಅವ್ರು ಬಂದು ನನಗೆ ಇಷ್ಟು
ಆತ್ಮೀಯತೆಯಿಂದ ಹಗ್ ಮಾಡಿದ್ರಲ್ಲ, ನನ್ನಂತೂ ಕೆಟ್ಟ ಇಮೋಷ್ನಲ್ ಆಗಿಬಿಟ್ಟೆ. ಅಷ್ಟೊಂದು ಪ್ರೀತಿ ಕೊಟ್ಟರು, ಅಷ್ಟೊಂದು ವಾತ್ಸಲ್ಯ ಅಂತ ಹೇಳ್ತಾರಲ್ಲ ಆ ಥರ. ನಿಜವಾಗ್ಲೂ ಖುಷಿ ಆಯಿತು ನನಗೆ. ಅಲ್ಲೇನ ಎಷ್ಟೋ ತನ ಮೀಟ್ ಮಾಡಿದ್ವಿ, ಅವ್ರ ಜರ್ನಿ ಬಗ್ಗೆ, ಅವ್ರ ಫ್ಯಾಮ್ಲಿ ಬಗ್ಗೆ, ಅವರು ಒಂದು ಟ್ರೈನಿಂಗದ ಬಗ್ಗೆ ಮತ್ತು ನಮ್ಮ ಫ್ಯಾಮ್ಲಿ ಬಗ್ಗೆ ಎಲ್ಲನೂ ವಿಚಾರಿಸ್ತಾ ಎಷ್ಟೊತ್ತನ ಅಲ್ಲೇ ಕಾಲ ಕಳೆದ್ವಿ. ಆ ನಂತರದಲ್ಲಿ ಇಲ್ಲ ಏನಾದರೂ ತಿನ್ಕೊಂಡು ಬರೋಣ, ಟೀ ಕುಡ್ಕೊಂಬರೋಣ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ ನಾವು ಎಲ್ಲ ಮುಗಿಸ್ಕೊಂಡು ಬಂದೀವಿ ಅಂದ್ರೆ. ಅವ್ರದ್ದು ಸ್ವಲ್ಪ ಲೇಟ್ ಆಯಿತು ಟ್ರೈನಿಂಗ್ ಅವತ್ತು. ಹೀಗಾಗಿ ಮಕ್ಕಳಿಗೆ ಆಲ್ರೆಡಿ ನಾನೆಲ್ಲ ಸ್ನ್ಯಾಕ್ಸ್ ಎಲ್ಲ ತಿನ್ನಿಸ್ಕೊಂಡ್ಬಿಟ್ಟಿದ್ದೆ, ಹೊರಗಡೆ ಕರ್ಕೊಂಬಂದಿದ್ನೆಲ್ಲ. ಹೀಗಾಗಿ ಯಾರಿಗೂ ಹಸಿವಿಲ್ಲ ಅಂದ್ರೂ ಕೇಳ್ತಾನೆ ಇಲ್ಲ. ಮತ್ತು ನಾನು ಅವರಿಗೆ ಸ್ವೀಟ್ ತೊಗೊಂಡು ಹೋಗಿದ್ದೆ, ಧಾರವಾಡ ಪೇಡ. ಅದನ್ನು ತೆಗ್ಯಾಕತ್ತೀನಿ ನಾ ಬ್ಯಾಗಿಂದ. ನೋಡಿದ್ರಿ ಬ್ಯಾಗ್ ಯಾವ ರೀತಿ ಜಗ್ಗಿದ್ರವ್ರಂತೆ. ಇಲ್ಲ ನೀವು ಬ್ಯಾಗ್ ಮುಟ್ಟಕ್ಕೆ ಹೋಗ್ಬೇಡ್ರಿ, ಇಟ್ಬಿಡ್ರಿ ಸೈಡಿಗೆ ಅಂಥೇಳಿ. ಅಷ್ಟೊಂದು ಇದನ್ನು ಮಾಡಿದ್ರೆ ನನಗರ ಒಂಥರ ಮುಜುಗರ ಆಗಾಕತ್ಬಿಟ್ಟಿತ್ತು. ಆದರೂ ಕೇಳಿಲ್ಲ ಅವ್ರು. ನೋಡ್ರಿ ಎಲ್ಲರೂ ಬಂದುಬಿಟ್ಟಿವಿ, ನಿಮ್ಗೇನು ಬೇಕು ಹೇಳ್ರಿ ಅಂತೆಲ್ಲ ಮಕ್ಕಳಿಗೆ. ಆದರೆ ಮಕ್ಕಳು ಆಲ್ರೆಡಿ ಎಲ್ಲ ಫುಲ್ ಆಗಿಬಿಟ್ಟಿದ್ರು. ಮೋಮೋಸ್ ತಿಂದಿದ್ರು, ಆಮ್ಯಾಗ ಪಾನಿಪುರಿ ತಿಂದಿದ್ರು. ಸೊ ಹೀಗಾಗಿ ನಾವು ಜಸ್ಟ್ ಮೀಟ್ ಆಗಕ್ಕಂತ ಬಂದಿದ್ದು, ಗೊತ್ತಿಲ್ಲ ನಮ್ಗೆ ಅವ್ರು ಈ ಥರ ಎಲ್ಲನೂ ಬಿಡಂಗೇ ಇಲ್ಲ ಅನ್ನೋದು. ಮತ್ತು ಹೋದ್ವಿ, ಅವ್ರ ಫ್ರೆಂಡ್ ಕೂಡ ಬಂದಿದ್ದರು. ಖುಷಿ ಆಯ್ತು ಅವ್ರನ್ನೂ ಭೇಟಿಯಾಗಿ ನಮಗೆ. ಮತ್ತು ಏನು ತಗೋರಿ ಅಂತ. ಮತ್ತು ಹಾಗೇನ ಮಾತಾಡ್ತಾ ಏನಪ್ಪ ಅಂದ್ರೆ, ನಮ್ಮದು ಸ್ಪೆಷಲ್ ಈ ಕಡೆ ಗಿರ್ಮಿಟ್ ಮತ್ತು ಬಿಸಿಯಾದ ಮಿರ್ಚಿ ನಾನೇ ಆರ್ಡ್ರ್ ಮಾಡಿದೆ. ಇಲ್ಲ ಈ ಚೆನ್ನಾಗಿರ್ತೈತಿ ತಿನ್ನಿರಿ, ನಿಮ್ಗೆ ನಮ್ಮ ಕಡೆ ಟೇಸ್ಟ್ ಸಿಕ್ಕಿರಂಗಿಲ್ಲ ಅಂಥೇಳಿ ಏನು ಬೇಕನ್ನೋತ್ಲೆ ನಾನು ಅದನ್ನು ಆರ್ಡ್ರ್ ಮಾಡಿದೆ. ನಿಜವಾಗ್ಲೂ ಇಷ್ಟಂದ್ರೆ ಖುಷಿ ಅಂದ್ರೆ ನನಗೇನು ಅನ್ನಿಸ್ತೈತೆ ಅಂದ್ರೆ, ನಮ್ಮ ಮನೆಯವರು ನಮ್ಮನ್ನು ನೀಟಾಗಿ ಅರ್ಥ ಮಾಡ್ಕೊಂಡಿರಂಗಿಲ್ಲ. ವಿಡಿಯೋ ನೋಡೋರು ದಿನ ಒಂದು 15 ನಿಮಿಷ ಅಷ್ಟೇ ನೋಡಿರ್ತಾರೆ ನಮ್ಮನ್ನು. ಎಷ್ಟೊಂದು ಡೀಪಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ನಮ್ಮ ನೇಚರ್ ಆಗಿರ್ಬೋದು, ನಮ್ಮ ಪ್ರಾಬ್ಲಮ್ಸ್ ಆಗಿರ್ಬೋದು, ನಮ್ಮ ಕಷ್ಟಗಳಾಗಿರ್ಬೋದು, ದುಃಖಗಳಾಗಿರ್ಬೋದು, ಅಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಎಷ್ಟು ಹಚ್ಕೊಂಡು ಬಿಟ್ಟಿರ್ತಾರೆ. ನಿಜವಾಗ್ಲೂ ನನಗೆ ಅವ್ರನ್ನ ಭೇಟಿಯಾಗಿ ಭಾಳ ಖುಷಿ ಆಯಿತು. ಹೀಗೆ ಇದೊಂದು ಉಳಿದುಬಿಟ್ಟಿತ್ತು ಕ್ಲಿಪ್ಪಿಂಗ್ಸು. ಬಟ್ ಇದನ್ನು ನನಗೆ ಮಿಸ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ. ಆಲ್ರೆಡಿ ಎಲ್ಲ ಹಾಕಿದ್ದೆ ಬಿಡ್ರಿ ನಾನು. ನಂತರ ಇವ್ರ ಜೊತೆ ಎಲ್ಲ ಮುಟ್ಟೆ ಎಲ್ಲ ಹೋಗಿ ಬಂದ್ವಿ. ಇದನ್ನು ಮಿಸ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ, ಅದಕ್ಕೆ ಇದನ್ನು ಶೇರ್ ಮಾಡಿಕೊಂಡೆ ನೋಡ್ರಿ ಸ್ನೇಹಿತರೆ. ಬರ್ರಿ ಮತ್ತು ನಮ್ಮ ಪ್ರೆಸೆಂಟ್ ರೂಟೀನಿಗೆ ಬಂದುಬಿಡೋಣಂತ. ನಿಮಗೆ ಹೆಂಗೆ ಅನ್ನಿಸ್ತು ಅವ್ರ ಮೀಟಿಂಗ್, ಅದನ್ನು ಕೂಡ ಖಂಡಿತವಾಗ್ಲೂ ತಿಳಿಸ್ರಿ. ಮಮ್ಮಿ. ಹಲೋ ಫ್ರೆಂಡ್ಸ್, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆಲ್ಲರೂ ಹೆಂಗದಿರಿ? ನಾವಂತೂ ಆರಾಮಾಗಿದ್ದೀವಿ ನೋಡ್ರಿ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಸ್ನೇಹಿತರೆ. ಬೆಳಗಿನ ಒಂದು 7 ಗಂಟೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಬ್ಲಾಗ್. ಮಗ ವಿಡಿಯೋ ಮಾಡಕತ್ತಾನ. ನಾನೀಗ ಅವ್ರ ಬಾಕ್ಸಿಗೋಸ್ಕರ ಎಲ್ಲ ಚಾಪಿಂಗ್ ಇಟ್ಕೊಳ್ಕೊಂತೀನಿ. ಇಲ್ಲೇ ವೆಜಿಟೇಬಲ್ ಪಲಾವ್ ಮಾಡ್ಬೇಕಂತ ಹೇಳಿ. ಸೊ ಪಲಾವಿಗೆ ಪ್ರಿಪ್ರೇಷನ್ ಮಾಡಕತ್ತೀನಿ, ಬಾಕ್ಸಿಗೆ ಬೇಕೀಗ. ಹಾಗೇನ ಪ್ಯಾಕಿಂಗ್ ಕೂಡ ಆಗೈತಿ. ಹೊರಗಡೆ ಹೋಗಾಕತ್ತೀನಿ ಊರಿಗೆ, ಕೈರಿ ನಾನು ಅವ್ವ. ಸೊ ಹೀಗಾಗಿ ಸ್ಪೆಷಲ್ ಆಗೈತಿ ಇವತ್ತಿನ ಬ್ಲಾಗ್. ಎಲ್ಲಿ ಹೊಂಟೀವಿ ಮತ್ತು ಇನ್ನೂ ಯಾರು ನಮ್ಮ ಜೊತೆ ಜಾಯ್ನ್ ಆಗಕತ್ತಾರ ಎಲ್ಲನೂ ನಿಮ್ಮ ಜೊತೆ ಹೋಗ್ತಾ ನಾನು ಶೇರ್ ಮಾಡ್ಕೊಳ್ತೀನಿ. ಈಗಂತೂ ಸದ್ಯಕ್ಕೆ ಬೆಳಗಿನ ರೂಟೀನ್ ಸ್ಟಾರ್ಟ್ ಆಗೈತಿ. ಈ ಒಂದು ಬ್ಲಾಗ್ ಎಲ್ಲಿವರೆಗೆ ಹೋಗ್ತೈತಿ ಗೊತ್ತಿಲ್ಲ. ಕಂಟಿನ್ಯೂ ಆಗಿ ನಾವು ಎಲ್ಲಿಗೆ ಹೋಗ್ತೀವಿ ಅಲ್ಲಿಗೆ ಹೋಗೋವರೆಗೆ ಹೋದ್ರೆ ಅದನ್ನು ಶೇರ್ ಮಾಡ್ತೀನಿ. ಇಲ್ಲಾಂದ್ರೆ ಪಾರ್ಟ್ 2 ಆಗಿ ಈ ಬ್ಲಾಗ್ನ ತಗೊಳ್ತೀನಿ ಸ್ನೇಹಿತರೆ. ಈಗಂತೂ ಬರ್ರಿ ಬಿಸಿ ಬಿಸಿ ಆದ ಚಹಾ ಕುಡಿನ, ಯಾಕಂದ್ರೆ ಸಿಕ್ಕಾಪಟ್ಟಿ ಚಳಿ ಐತಿ ಹೊರಗೆ. ಥಂಡಿ, ನಮ್ಮ ಕಡೆ ಥಂಡಿ ಅಂತೀವಿ. ಹಾಸಿಗೆ ಬಿಟ್ಟು ಹೇಳಕ್ಕವಲ್ಲ ಅನಿಸುತ್ತೆ, ಅಷ್ಟೊಂದು ಥಂಡಿ ಐತೆ ನೋಡ್ರಿ. ಸರಿ ಸ್ನೇಹಿತರೆ, ಬರ್ರಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಅಟ್ಲೀಸ್ಟ್ ಈ ಹೊಸ ವರ್ಷಕ್ಕಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಟಿನ್ಯೂ ಆಗಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಬರ್ರಿ ಸ್ನೇಹಿತರೆ, ನೋಡ್ರಿ ವೆಜಿಟೇಬಲ್ ಪಲಾವು. ಹಸಿ ಬಟಾಣಿ ಇಲ್ಲಿ ಇವತ್ತು ಗಜ್ರಿ, ಆಲೂಗಡ್ಡೆ ಮತ್ತು ಬೀನ್ಸ್ ಅಷ್ಟನ್ನು ಹಾಕೀನಿ. ಸೊ ಒಗ್ಗರಣೆ ರೆಡಿ ಆಯ್ತು. ಈಗ ಇದಕ್ಕೇನೈತಿ, ಅಕ್ಕಿ ತೊಳೆದು ನೆನೆಸಿಟ್ಟಿದೆ. ಈಗ ಬಸ್ದೆ ನೀರಿಗೆ ಹಾಕೊಂಡ್ಬಿಡ್ತೇನೆ ನೋಡ್ರಿ. ಅರ್ಜೆಂಟ್ ಬೆಳಗ್ಗೆನ ಈ ಥಂಡಿಗೆ ಹೇಳಕ್ಕೂ ಆಗೋಲ್ತು. ಸೊ ಹೀಗಾಗಿ ಅವಸರಕ್ಕೆ ಪಟ್ಟಂದು ಮಾಡತ್ತೀನಿ ನೋಡ್ರಿ. ಈ ಕಡೆ ನೋಡ್ರಿ ನೀರು ಬಿಸಿ ಇಟ್ಟೀನಿ. ಈಗ ಅಕ್ಕಿ ಹಾಕಿ ಕಲಸೀನಿ. ಬಿಸಿ ಬಿಸಿ ನೀರು ಹಾಕ್ಬಿಡ್ತೀನಿ. ಈಗ ಅರ್ಜೆಂಟ್ ಬೇಗ ಶಿಟಿ ಆಗ್ತೈತಿ, ಅದಕ್ಕೋಸ್ಕರ. ಸ್ನೇಹಿತರೆ ನೋಡ್ರಿ ಬಿಸಿನೀರು ಹಾಕಿದೆ. ಈಗ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕೋದು.
ಸ್ವಲ್ಪ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದೇ ಸೀಟಿ ತೊಗೊಂಡ್ರೆ ಆಯ್ತು, ಪಲಾವ್ ರೆಡಿ ಆಕೈತಿ. ನನಗೆ ಪ್ಲೇನ್ ಪಲಾವ್ಕ್ಕಿಂತನೂ ಈ ಥರ ಎಲ್ಲ ವೆಜಿಟೇಬಲ್ಸ್ ಹಾಕಬೇಕು, ಜಾಸ್ತಿ ವೆಜಿಟೇಬಲ್ಸ್ ಪಲಾವ್ ಭಾಳ ಇಷ್ಟ ನೋಡಿರಿ. ಒಂದು ವಿಸಿಲ್ ಆಯ್ತು ನೋಡ್ರಿ ಸ್ನೇಹಿತರೆ, ಗ್ಯಾಸ್ ಆಫ್ ಮಾಡಿದೆ, ಪಲಾವ್ ರೆಡಿ ಆಯ್ತು. ಇಲ್ಲೇನೈತಿ ಉಪ್ಪಿಟ್ಟು ಬೇಕಂತವ್ರಿಗೆ ಮಕ್ಕಳಿಗೆ ಈಗ ಇಲ್ಲಿ ತಿಂದು ಹೋಗಕ್ಕೆ, ಅದಕ್ಕೋಸ್ಕರ ನೋಡಿರಿ ಉಪ್ಪಿಟ್ಟಿಗೆ ಹಚ್ಕೊಳಕತ್ತೀನಿ ನಾನಿಲ್ಲೇ. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಮತ್ತು ಒಂದು ಟೊಮೆಟೊನ ಇಟ್ಕೊಂಡೀನಿ, ಕೊತ್ತಂಬರಿ ಸೊಪ್ಪು ಇದನ್ನು ಹೆಚ್ಕೊಂಡು ಅವ್ರಿಗೆ ಉಪ್ಪಿಟ್ಟನ್ನು ಮಾಡ್ತೀನಿ ನೋಡ್ರಿ ನಾಷ್ಟಕ್ಕೆ. ಸ್ನೇಹಿತರೆ ನೋಡ್ರಿ ಓಪನ್ ಮಾಡತ್ತಾಳ ಪಲಾವ್. ಸೊ ಬಿಸಿ ಬಿಸಿಯಾದ ಪಲಾವ್ ನೋಡ್ರಿ, ಎಷ್ಟು ಫ್ಲೇವರ್ ಅಂತೂ ಹೆಂಗೆ ಆತೈತಿ, ಘಮ ಘಮ ಅನ್ನತೈತಿ, ಹೌದಲ್ಲ? ಸೊ ನೈಸಾಗಿ ಬಂದೈತೆ ನೋಡ್ರಿ. ಈ ಥರ ನೀರು ಕುದಿಯುವಾಗ ಹಂಗೆ ಲಿಡ್ ಕ್ಲೋಸ್ ಮಾಡಿದರೆ ಇವನ್ನಾಗಿ ಎಲ್ಲ ಮಸಾಲ ಏನಾಗ್ತೈತಿ ಕೂಡ್ಕೊಳ್ತೈತಿ. ಇಲ್ಲಾಂದ್ರೆ ಏನಾಕೈತಿ ಬರೀ ಮ್ಯಾಲಷ್ಟು ಕೆಳಗೆ ವೈಟ್ ರೈಸ್ ಉಳ್ಕೊಂಬಿಡ್ತೈತಿ, ಇಲ್ಲಾಂದ್ರೆ ಮ್ಯಾಲೆ ವೈಟ್ ರೈಸ್ ಉಳ್ಕೊತೈತಿ, ಕೆಳಗೆ ಮಸಾಲೆ ಉಳ್ಕೊತೈತಿ. ಸೊ ಚೆನ್ನಾಗಿ ಬಂದೈತಿ. ಮಿಕ್ಸ್ ಮಾಡಿ ಸಾವಕಾಶ ಆ ಕಡೆಯಿಂದ ರೆಡಿ. ನೋಡ್ರಿ ಸ್ನೇಹಿತರೆ, ಕಲರ್ಫುಲ್ ಆಗೈತಿ, ಉದುರಾಗಿ ಸಾಫ್ಟಾಗಿ ಮಸ್ತ್ ಬಂದೈತೆ ನೋಡ್ರಿ ಪಲಾವ್. ನೋಡ್ರಿ ಸ್ನೇಹಿತರೆ, ಈಗ ಬಾಕ್ಸಿಗೆ ಹಾಕ್ಬೇಕು ಮಕ್ಕಳಿಗೆ. ಆಮೇಲೆ ಉಪ್ಪಿಟ್ಟು ಬೇಕಂದಾರ ಅಂದೆ, ಮೇಡಮ್ ಅವ್ರ ರಾತ್ರಿ ಉಪ್ಪಿಟ್ಟು ಹೇಳಿದ್ರು, ಬೆಳಗ್ಗೆ ಏಳೂರಾಗ ಚೇಂಜ್ ಆಗೈತಿ. ಬೆಳಗ್ಗೆ ಏಳೂರಾಗ ಅವಲಕ್ಕಿ ಬೇಕಾಗ್ಯಾವು. ನಮ್ಮ ಮನ್ಯಾಗ ಮೇಡಮ್ ಅದಾರ ಒಬ್ರು, ಅವ್ರು ಹೇಳ್ದಂಗೆ ಮಾಡೋದು. ಸೊ ಮೇಡಮ್ ಅವ್ರು ಬೆಳಗ್ಗೆ ಅವಲಕ್ಕಿ ಅಂದ್ರೆ ಮತ್ತು ಅವಲಕ್ಕಿ ಮಾಡಿದ್ದೀವಿ ನೋಡಿ. ಬಿಸಿ ಬಿಸಿ ಅವಲಕ್ಕಿ ಅಂತೂ ರೆಡಿ ಆದವು ಸ್ನೇಹಿತರೆ. ಹಾಗೆ ನಮ್ಮನೆ ಮೇಡಮ್ ಯಾರು ಗೊತ್ತಾ ನಿಮಗೆ? ನಮ್ಮ ಮುದ್ದಿನ ಮಗಳು ಸಮೀಕ್ಷಾ. ಹೌದು ನೋಡ್ರಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡ್ರಿ ನಾನು ರೆಡಿ ಆಗಿ ಸ್ಕೂಲಿಗೆ ಹೋಗಕ್ಕೆ. ರೆಡಿಗಳ ತಲೆ ಎಷ್ಟು ಬಾಚಬೇಕು, ತಲೆ ಬಾಚಬೇಕು, ಟಿಫನ್ನ ಕಟ್ಟಿ ಕೊಡಬೇಕು. ಮಗನೂ ಅಲ್ಲಿ ರೆಡಿ ಇದಾನ. ಸ್ಮಾರ್ಟ್ ಕಾಣತ್ತಿಯಲ್ಲೋ ಗುಡ್ಡು. ಸೇ ಗುಡ್ ಮಾರ್ನಿಂಗ್ ಆ್ಯಂಡ್ ಹಾಯ್. ಹಾಯ್ ಸ್ನೇಹಿತರೆ, ನೋಡ್ರಿ ಪೂಜಾ ಮಾಡ್ಯಾಳ ಮಗಳು, ಚಿನ್ನು ಮಾಡ್ಯಾಳ ಇವತ್ತು. ಕಾವೇರಿದ ಇವತ್ತು ಬೇಗ ಇತ್ತು, ಬೇಗ ಹೋಗ್ಬೇಕಾಗಿತ್ತು. ಆಕಿ ಲಗುನ ಹೋದ್ಲ ಕಾವೇರಿ. ಈಗ ಚಿನ್ನು ಪೂಜಾ ಮಾಡ್ಯಾಳ. ಇವತ್ತು ಶುಕ್ರವಾರ ನೋಡ್ರಿ, ಈ ಥರ ಮಾಡ್ಯಾಳ. ತಲೆ ಬಾಚಿದ ನೋಡ್ರಿ ಮಗಳದ. ಇನ್ನು ತಿನ್ನಿಸೀಗ ಎಲ್ಲ ರೆಡಿಗಳ, ತಿನ್ನಿಸ್ಬಡಿಕಿ ತಿನ್ನಿಸ್ ತಗೋತ. ನಮ್ಮ ತನೂಗೆ ತರ್ತೀವಿ ಇಲ್ಲ ಗೊತ್ತಿಲ್ಲ, ನಮ್ಮ ಚಿಂಟು ಸಲುವಾಗಿ ತರ್ತೀವಿ ಇಲ್ಲ ಗೊತ್ತಿಲ್ಲ. ಈಕಿ ಸಲುವಾಗಿ ಮಾತ್ರ ತರೋದನ ಏನಾದರೂ ಬೇಕೀಗೆ. ಊಟ ಕಡಿಮೆ, ಇಂಥ ಮ್ಯಾಗಿನ ತಿನ್ಸ ಭಾಳ ಆಕವಾಕಿವ. ಏನ್ವಾ ಇಲ್ವಾ ನನ್ನ ಹತ್ರ ನೋಡ್ರಿ, ಅಮೌಂಟ್ ಬೇಕಂತಕಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ನೋಡ್ರಿ, ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ರೆಡಿ ಆದೆ. ಹೇಳಿದೆ ಊರಿಗೆ ಹೊಂಟೇನೆ ಅಂತ ಹೇಳಿ. ಸೊ ಕಾವೇರಿನೂ ಬರ್ತಾ ಇದ್ದಾಳ. ಎಲ್ಲ ರೆಡಿ ಆಗಕತ್ತಿದ್ವಿ. ಚಿಟ್ಮಿಗೆ ಗೊತ್ತಾಗ್ಬಿಡ್ತು, ಚಿಟ್ಮಿನೂ ರೆಡಿ ಆಗಾಳ. ತೋರಿಸ್ತೀನಿ ನಿಮ್ಗೆ ಯಾವ ಊರಿಗೆ ಅನ್ನೋದನ್ನು ಹೇಳ್ತೀನಿ. ಹೋಗ್ತಾ ಜರ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನಂತ. ಬರ್ರಿ ತೋರಿಸ್ತೀನಿ. ನೋಡ್ರಿ ನಮ್ಮ ತನೂ ರೆಡಿ ಆಗಾಳ. ಆಕಿ ಬ್ಯಾಗ್ ನೋಡ್ರಿ ತೋರಿಸಿದೆ ಬಿಡಮ್ಮ. ಅದ್ರೊಳಗೆ ಏನೇನದಾವ ಬಂಗಾರ? ಬಾ ಇಲ್ಲಿ ಹೇಳ್ಬಾ ಅವ್ರಿಗೆ. ಇಲ್ಲಿ ಬಾ, ಈ ಕಡೆ ಬಾ, ಈ ಕಡೆ ಬಾ. ಹೇಳ ಏನೇನು ಇಟ್ಕೊಂಡು. ಹಾಂ 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 ಎಲ್ಲ ಇಟ್ಕೊಂಡು. ಮೊಬೈಲು ಇಟ್ಕೊಂಡು. ಬಾಯ್ ಬೇಡ, ಶೆಕಿ ತ್ರಾಸ ಆಕೈತಿ. ನೋಡ್ರಿ ನಮ್ಮ ತನು ಪುಟಾಣಿ ಹೆಂಗೆ ರೆಡಿಗಿ ಬ್ಯಾಗ್ ನಿಂದು ನೋಡ್ರಿ. ಹೊಸ ಬ್ಯಾಗ್ ಇದೆ, ತಂಗಿ ಆನ್ಲೈನ್ ತರ್ಸಾಳಕಿಗೆ. ಸೊ ಇವತ್ತು ಓಪನಿಂಗ್ ನೋಡ್ರಿ, ಎಷ್ಟು ಮಸ್ತ್ ರೆಡಿ ಆಗಾಳ. ನಾವ ಏನು ಅಲ್ಲಾಕೆ ಮುಂದೆ. ಹಾಂ
ಆಂಟಿ ಕೊಡೋದನ್ನ ನೀ ಅದನ್ನ ಹಾಕೋ. ನೀ ಏಟದಿ ತಾಯಿ, ನೀ ಅದನ್ನ ಕೊಟ್ರೆ ಕರ್ಕೊಂಡು ಹೋಗೋದಿಲ್ಲ ಅಂದ್ರೆ ಇಲ್ಲಿ ನೋಡಿ ನೀನು ಆಂಟಿ ಕೊಡು. ಅದನ್ನ ಬರ್ರಿ ಬಡ ಬಡ ಬರ್ರಿ. ಅಲ್ಲಿ ಹೋಗಿ ಯಾವ್ರ ಬೇರೆ ಚೇಂಜ್ ಮಾಡಿಸ್ಬೇಕು. ಹೌದು ಇಡು ಮುಂದಿಡು. ಸೊ ಲಗೇಜ್ ನೋಡ್ರಿ ಒಂದ ಮಾಡಿವಿ ಲಗೇಜ್, ಅಲ್ಲ ಒಂದು ಆಗ್ಬೋದು. ಸೊ ಇದು ಬ್ಯಾಗ್, ಫೋನ್ ನಮ್ದು ಇದೆಲ್ಲ. ಬರ್ರಿ ಹೋಗಿ ಬರ್ತೇವ್ರಿಪ್ಪ ದೊಡ್ಡಮ್ಮ, ಹೋಗಿ ಬರ್ತೇವೆ. ಬಾಯ್ ತರುಣ್ ಗಂಡು, ಬಾಯ್. ಕಾವು ಹಿಡಿದ ಏನು ಅಲ್ಲ ಏನು ಬಾಯ್ ತರುಣ್. ಹಾಯ್ ಗುಂಡು, ಬಾಯ್ ಬಾಯ್ ಬಾಯ್. ಜಲ್ಯ ಜಲ್ಯ ಬಾಯ್. ತನು ಲೈ ಗುಂಡು ಹಾಯ್. ಆಕೆ ರೈಲ್ವೆ ಸ್ಟೇಷನ್ ಆಗದಳಪ್ಪ, ರೈಲ್ವೆ ಸ್ಟೇಷನ್ ಮ್ಯಾಗ ನೋಡಿ ಟಿಕೆಟ್ ತಗೋಗ. ಸ್ನೇಹಿತರೆ, ಸೀತಮ್ಮ ದೊಡ್ಡಮ್ಮನು ಬಂದಿದ್ರ ನೋಡಿದ್ರಿ ನೀವು. ಹಿಂದಿನ ದಿವಸ ಬಂದ್ರೆ ಅವ್ರ ಊರಿಂದ ಭಾಳ ಚಲೋ ಆತ. ಉಷಾ ತರುಣ್ ಕಡೆ ಸ್ವಲ್ಪ ಇರ್ತಾರ ಅನ್ನೋ ಒಂದು ಧೈರ್ಯ ಆತ. ಮತ್ತೆ ಯಾರು ಜಾಯ್ನ್ ಆದ್ರ ನಮ್ಗೆ? ಯಾರು ಜಾಯ್ನ್ ಆದ್ರು? ಶ್ವೇತಾ ಜಾಯ್ನ್ ಆದ್ಲು. ನಮ್ಮ ಅಕ್ಕನ ಮಗಳ ಅರ್ಣಕ್ಕ ಅಂತ ಹೇಳ್ತೀನಿ. ಅರ್ಣಕ್ಕನ ಮಗಳ ಶ್ವೇತಾ, ಆಕಿ ಕೂಡ ನಮ್ಮ ಜೊತೆ ಬರಾಕತ್ತಾಳು. ನಾವು ಹುಬ್ಳಿಗೆ ಹೊಂಟೇವಿ. ಹುಬ್ಳಿಯಿಂದ ಬಸ್ ತಗೋಬೇಕು, ಬಸ್ಸಿಗೆ ಹೋಗ್ಬೇಕಂತ ಹೇಳಿ. ಟ್ರೈನ್ ಕ್ಯಾನ್ಸಲ್ ಆಯ್ತು. ಟ್ರೈನಿಗೆ ಹೋಗೋದಿತ್ತು ಮೊದಲ, ಬಟ್ ಟ್ರೈನ್ ಅವೈಲೇಬಲ್ ಇಲ್ಲ ನಮ್ಮ ಟೈಮಿಂಗಿಗೆ. ಅದಕ್ಕೆ ಬಸ್ಸಿಗೆ ಹೋಗೋದಂತ ಹೇಳಿ. ಎಲ್ಲಿ ಹೊಂಟೀವಿಪ್ಪ ಬಸ್ಸಿಗೆ ಅಂತಂದ್ರೆ ಬೆಂಗಳೂರಿಗೆ ಹೊಂಟೀವಿ. ಸೊ ಬಸ್ಸಿಗೆ ನಾವು ಹೋಗ್ತಾ ಇದ್ದೀವಿ. ಅದು ಕೂಡ ಏನಪ್ಪ ಫ್ರೀ ಜರ್ನಿ, KSRTC. ಸೊ KSRTCಗೆ ನಾವು ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ. ಹೇಳಿದ್ದೆ ನಿಮ್ಗೆ ಹೋಗೋದು ಐತೆ ಅಂತ ಹೇಳ್ಬಿಟ್ಟು. ಸೊ ಜರ್ನಿ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಕೈತಿ. ನಮ್ಮ ತನು ಕೂಡ ಬಂದಾಳ ನಮ್ಮ ಜೊತೆಗೆ. ಹಾಯ್ ಮಾಡಮ್ಮ. ಟಿಕ್ ಟ್ಯಾಕ್ ತಿನ್ನದ, ಟಿಕ್ ಟ್ಯಾಕ್ ಟಿಕ್ ಟ್ಯಾಕ್. ಹಾಯ್ ಫ್ರೆಂಡ್ಸ್ ಅನ್ಬೇಕ, ಹುಚ್ಚಿಗೆ ನೋಡಿ ಬಾಯಿನ ಬೆಳ್ತಾಗಿ ಹಾಯ್ ಫ್ರೆಂಡ್ಸ್ ಚಂದಾಗಿ ಹೇಳ್ತೀವಿ. ಹಾಯ್ ಫ್ರೆಂಡ್ಸ್. ಹುಬ್ಳಿ ಮಠ ತಮ್ಮ ಬರಾಕತ್ತಾನ ನಮಗೆ ಬಸ್ ಹತ್ಸಾಕ, ಡ್ರಾಪ್ ಮಾಡಕ್ಕೆ. ಆ್ಯಕ್ಚುಲಿ ಸ್ಟೇಷನಿಗೆ ಅಂತ ಕರ್ಕೊಂಡು ಹೊಂಟಿದ್ವಿ ಅವನಿಗೆ, ಬಟ್ ಸ್ಟೇಷನ್ ಕ್ಯಾನ್ಸಲ್ ಆತ. ಇರಲಿ ಅಂಥೇಳಿ ಎಲ್ಲರೂ ಕೂಡ ಆಧಾರ್ ಕಾರ್ಡ್ನು ಇಟ್ಕೊಂಡು ಬಂದಿದ್ವಿ. ಯಾಕಂದ್ರೆ ಗೊತ್ತಿತ್ತು ನಮ್ಗೆ, ನಮ್ದು ಸ್ವಲ್ಪ ಟೈಮಿಂಗ್ ಎಲ್ಲ ಸ್ವಲ್ಪ ಎತ್ತರ ಪತ್ರ ಮಾಡಿಬಿಟ್ಟಿದ್ವಿ ನಾವು. ಬೆಳಗ್ಗೆ 5 ಗಂಟೆ ಏನದು ಇಂಟರ್ಸಿಟಿ ಅಲ್ಲ, ಮಾರ್ನಿಂಗ್ 5 ಗಂಟೆ ಇಂಟರ್ಸಿಟಿ ನಮ್ದು ಧಾರವಾಡದಿಂದ ಎವ್ರಿ ಡೇ ಇರ್ತೈತಿ. ಅದೇ ಟ್ರೈನಿಗೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು, ಬಟ್ ಪ್ಲ್ಯಾನ್ ಎಲ್ಲ ಚೌಪಟ್ ಆಯ್ತು. ಹೀಗಾಗಿ ಬಸ್ ಆಯ್ತು ನೋಡ್ರಿ ಫೈನಲ್ ಆಗಿ. ಅದಕ್ಕೋಸ್ಕರ ಹುಬ್ಳಿಯಿಂದ ಒಂದು ಟ್ರೈನ್ ಐತಂದಿದ್ರು. ಸರಿ ಬಿಡ ಆದ್ರೆ ಸಿಗ್ತೈತೆ ಅಂದ್ಕೊಂಡು ಬಂದ್ವಿ, ಬಟ್ ಟಿಕೆಟ್ ಅವೈಲಬಿಲಿಟಿ ಇಲ್ಲ. ಈಗ ಬಸ್ಸೇ ಗತಿಯಾಗೈತಿ. KSRTC ಬಸ್ಸಿಗೆ ನಾವು ಹೋಗೋದಾಯ್ತು ಫೈನಲ್ ಆಗಿ. ಸೊ ಬಸ್ ಸ್ಟ್ಯಾಂಡ್ವರೆಗೆ, ಹುಬ್ಳಿ ಬಸ್ ಸ್ಟ್ಯಾಂಡ್ವರೆಗೆ ಬರ್ತಾನೆ ತಮ್ಮ, ಅಲ್ಲಿಂದ ನಾವು ಹೋಗ್ತೀವಿ. ಸೊ ಸ್ಟೇ ಟ್ಯೂನ್ ಆಗಿರಿ ಚಾನಲ್ ಒಳಗೆ. ನೋಡೋಣ ಬೆಂಗಳೂರೊಳಗಿನ ಬ್ಲಾಗ್ಸ್ ಎಲ್ಲ ಹೆಂಗೆಲ್ಲ ಬರ್ತಾವ ಅಂಥೇಳಿ. ಸೊ ನೀವು ನೋಡ್ರಿ ಹೆಂಗೆ ಬಂದ್ವು ಅಂತ ಹೇಳಿರಿ ಅಂತ ನನಗೆ. ಸ್ನೇಹಿತರೆ ನೋಡ್ರಿ, ಫೈನಲ್ ಆಗಿ ಹುಬ್ಬಳ್ಳಿಯ ಗೋಕುಲ್ ರೋಡಲ್ಲಿರುವಂತಹ ಬಸ್ ಸ್ಟ್ಯಾಂಡ್ ಇದೆ, ನ್ಯೂ ಬಸ್ ಸ್ಟ್ಯಾಂಡಿಗೆ ಬಂದ್ವಿ.
ಈ ಬಸ್ ಸ್ಟ್ಯಾಂಡ್ ಹತ್ರನ ಒಂದು 5 ನಿಮಿಷದ ದಾರಿ ನಮ್ಮ ಕಾಕಾರ ಮನೆ. ಸೊ ಟೈಮ್ ಕೂಡ ಆಗಿತ್ತು, ಅಲ್ಲೇನು ಹೋಗೋಕ್ಕಾಗಿಲ್ಲ ನಮ್ಗೆ. ನಿಮ್ಗೆ ಹೇಳಿದೆ ನಾವು ಟ್ರೈನಿಗೋಸ್ಕರ ಇದನ್ನು ಮಾಡಿ ಟ್ರೈನಿದ್ದು ಟಿಕೆಟ್ ಫುಲ್ ಆಗಿತ್ತು. ಹೀಗಾಗಿ ನಾವು ಬಸ್ಸನ್ನು ಚಾಯ್ಸ್ ಮಾಡಬೇಕಾಯ್ತು. ಟೈಮ್ ಕೂಡ ಆಗಿತ್ತು, ಹೀಗಾಗಿ ಚಿಕ್ಕಮ್ಮವ್ರ ಮನೆಗೆ ಹೋಗಲಿಲ್ಲ. ಬಟ್ ಈ ಬಸ್ ಸ್ಟ್ಯಾಂಡಿಗೆ ಬಂದರೆ ಏನೈತಲ್ಲ, ಕಣ್ಣು ತುಂಬಿ ಬಂದು ಅಂತ ಹೇಳ್ಬೋದು. ಯಾಕಂದರೆ ನನ್ನ ಕಾಕ ಡ್ಯೂಟಿ ಮಾಡುವಂಥದ್ದು ಇದೇ ಬಸ್ ಸ್ಟ್ಯಾಂಡಲ್ಲೇ. ನಿಮ್ಗೆ ಸಾಕಷ್ಟು ಸಲ ಹೇಳಿದ್ದೀನಿ, ಅವ್ರು KSRTC ಅಲ್ಲೇ ಇದ್ದರು. ಈಗೀಗ ಅವ್ರಿಗೆ ಪ್ರಮೋಷನ್ ಕೂಡ ಆಗಿತ್ತು, ಕಂಟ್ರೋಲರ್ ಆಗಿ ವರ್ಕ್ ಮಾಡ್ತಾಯಿದ್ರು. ಇದೇ ಬಸ್ ಸ್ಟ್ಯಾಂಡಲ್ಲೇ ನನ್ನ ಕಾಕ ವರ್ಕ್ ಮಾಡ್ತಾಯಿದ್ರು. ಇಲ್ಲಿಗೆ ಬಂದಾಗ ಅವ್ರಿಲ್ಲ, ಆದ್ರೆ ಅವ್ರ ನೆನಪುಗಳು ಮಾತ್ರ ಇದ್ದು ನನಗೆ. ಯಾಕಂದರೆ ಇಲ್ಲಿಂದ ಡೈಲಿ ನನಗೆ ಕಾಲ್ ಮಾಡ್ತಾಯಿದ್ರು. ಅವರು ಜಾಬ್ ಮಾಡ್ಕೋತ ನನ್ನ ಜೊತೆ ಮಾತಾಡೋರು. ಎಲ್ಲರೂ ನೆನಪಾಯಿತು, ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಹೇಳಿದ್ರೆ ಸುಳ್ಳು ಅನ್ನಿಸ್ಬೋದು, ಆದರೆ ನನ್ನ ಜೀವನದೊಳಗೆ ಅವರು ಒಂದು ದೊಡ್ಡ ಶಕ್ತಿಯಾಗಿದ್ದರು. ಹಾಗೆ ನನಗೆಲ್ಲ ಧೈರ್ಯ ಹೇಳುವಂಥ ಒಂದು ವ್ಯಕ್ತಿಯಾಗಿದ್ದರು ನೋಡ್ರಿ. ಏನು ಮಾಡೋಕ್ಕೆ ಬರಲ್ಲ. ಸೊ ನಾವು ಬೆಂಗಳೂರು ಬಸ್ ಹಿಡಿಬೇಕಂತ ಬಂದೀವಿ. ನೋಡೋಣ ಬಸ್ ಸಿಗ್ತಿತ್ತು ಇಲ್ಲೋ. ಮಧ್ಯಾಹ್ನ ಜರ್ನಿ ಸ್ಟಾರ್ಟ್ ಮಾಡೀವಿ. ಇಲ್ಲಿಂದ ಬೆಂಗಳೂರು ಅಂದ್ರೆ ಒಂದು 8 ರಿಂದ 9 ಗಂಟೆಗಳ ಕಾಲ ಪ್ರಯಾಣ ಅಂತ. ಮಧ್ಯಾಹ್ನ 2 ಗಂಟೆ ಆಲ್ಮೋಸ್ಟ್ ಆಗ್ತಾ ಬಂದೈತಿ. ಈಗ ಇಷ್ಟೊತ್ತಿಗೆ ಪ್ರಯಾಣ ಬೆಳೆಸಿ ನಾವು ರಾತ್ರಿ ಎಷ್ಟೊತ್ತಿಗೆ ಅಲ್ಲಿ ರೀಚ್ ಆಗ್ತೀವಿ, ನಮ್ಮ ಜರ್ನಿ ಹೆಂಗಿರ್ತೈತಿ ಏನು, ನಿಮ್ಮ ಜೊತೆ ನಾನು ನೆಕ್ಸ್ಟ್ ಬ್ಲಾಗ್ ಒಳಗೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ಸೊ ವೇಟ್ ಮಾಡಿರಿ, ನೆಕ್ಸ್ಟ್ ಬ್ಲಾಗ್ನು ನೋಡಿರಿ.